ಫ್ರೆಂಡ್ಸ್ ನನಗೆ ಕೈಗೆ ಏನು ಕಚ್ತೋ ಗೊತ್ತಿಲ್ಲ ಹುಳ. ಸೊ ಅದೊಂದು ಸ್ವಲ್ಪ ಇತ್ತು ಗಾಯ. ಆಮೇಲೆ ಅದು ಸ್ಪ್ರೆಡ್ ಆಗಿ ತುಂಬ ದಪ್ಪನೂ ಕೂಡ ಆಗಿತ್ತು. ಫುಲ್ಲು ಕೆಂಪಾಗ್ಬಿಟ್ಟಿತ್ತು. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ನಿಜವಾಗ್ಲೂ ನನಗೆ ತುಂಬ ಕೈ ಪೇನ್ ಆಗಿ ತುಂಬ ತ್ರಾಸಾಗಿತ್ತು. ಸೊ ಹಾಸ್ಪಿಟಲಿಗೆ ಹೋದೆ. ಹಾಸ್ಪಿಟಲಲ್ಲಿ 3 ಇಂಜೆಕ್ಷನ್ ಮಾಡಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಬಂದುಬಿಟ್ಟು ನಮ್ಮ ಮನೇಲಿ ಯಾವತ್ತು ಸ್ಪೆಷಲ್ ಇರುತ್ತೆ. ಸೊ ಇವತ್ತು ಏನೇನು ಮಾಡ್ತಾ ಇದ್ದೀವ್ರಿ? ಇವತ್ತು ಸಂಡೇ ಸ್ಪೆಷಲ್ ಏನು? ಯಾರು ಬರ್ತಾ ಇದ್ದಾರೆ? ನಮ್ಮ ಅಕ್ಕ. ಸೊ ನಮ್ಮ ಮನೆಯವರ ಅಕ್ಕ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಇವತ್ತು ಸಂಡೇ ನಾನ್ ವೆಜ್ ತಿನ್ನೋದಿಲ್ಲ. ಹಾಗಾಗಿ ಮಶ್ರೂಮ್ ತೊಗೊಂಬಂದಿದ್ದಾರೆ, ತರಕಾರಿ ತೊಗೊಂಬಂದಿದ್ದಾರೆ. ಹಾಗೆ ಶಾವಿಗೆ ಪಾಯಸ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ. ಸೊ ಇವಾಗ ಮಶ್ರೂಮ್ ಮಾಡ್ಕೋಬೇಕು. ನೀವೇನಕ್ಕೆ ಇದು ಕಟ್ ಮಾಡ್ತಾ ಇದ್ದೀರಾ? ಈರುಳ್ಳಿ, ಟೊಮೆಟೊ ಕರಿ. ಸೊ ನಾನು ಬಂದುಬಿಟ್ಟು ಮಶ್ರೂಮ್ ಗ್ರೇವಿ ಮಾಡ್ತೀನಿ. ಇವರು ಟೊಮೊಟೊ ಕರಿ ಮಾಡ್ತಾರಂತೆ. ನಾನು ಮಾಡ್ತೀನಿ ಅಂದರೆ ಬೇಡ ಅಂತಿದ್ದಾರೆ. ಸೊ ಇಲ್ಲಿ ಸೊಪ್ಪು ಸಾರಿಗೆ ಬೇಳೆ ಬೆಂದಿದೆ. ಇದನ್ನು ತಣ್ಣಗಾದ್ಮೇಲೆ ಒಗ್ಗರಣೆ ಕೊಡೋದು ಅಷ್ಟೇ. ಇನ್ನು ನಾನು ಬೇಗ ಎಲ್ಲ ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಏನೆಲ್ಲ ಮಾಡ್ತೀನಿ ಸೊ ಫಟಾಫಟ್ಟಾಗಿ ಏನೆಲ್ಲ ಮಾಡ್ತೀನಿ ನೋಡೋಣ. ಏನೇನು ಮಾಡಬೇಕು ಅಂತ ಹೇಳಿ ಬೆಂಡೆಕಾಯಿನೂ ಮಾಡೋಣ ಅಂತಿದ್ದೀನಿ. ಇವರು ಸಾಕು, ಮಶ್ರೂಮ್ ಮತ್ತು ಟೊಮೊಟೊ ಕರಿ ಸಾಕು ಅಂತಿದ್ದಾರೆ. ಸೊ ಬನ್ನಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ. ಟೊಮೊಟೊ ಕರಿ ಮಾಡಲಿಕ್ಕೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದಾರೆ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಅಷ್ಟೇ ರೀ. ಶುಂಠಿ ಹಾಕಿಲ್ಲ ಇದಕ್ಕೆ? ಶುಂಠಿ ಹಾಕಿಲ್ವಾ? ಹಾಕಲ್ಲ ಅಂತೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಅಷ್ಟೇ ಇಷ್ಟು ಜಜ್ಕೊಂಡಿದ್ದಾರೆ. ಇನ್ನು ಈಗ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ ಮಾಡಿಕೊಂಡು ಬಾಟಲಲ್ಲಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಕಡಲೆಬೇಳೆ ಬೇಕಂತೆ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದಾರೆ. ನೋಡೋಣ ಹೇಗೆಲ್ಲ ಹಾಕ್ತಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ನಮ್ಮದು ಸೊಪ್ಪಿನ ಸಾರಿಗೆ ಬೇಳೆ ಬೆಂದಿದೆ, ನೋಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೇಳೆ ಬೆಂದಿದೆ. ಇದನ್ನು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸರ್ ಬಂದ್ರಾ? ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ಎಣ್ಣೆ ಹಾಕ್ಕೊಂಡಿದ್ದಾರೆ, ಸಾಸಿವೆ, ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ, ಓಕೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ. ತಡೀರಿ ಸ್ವಲ್ಪ, ಅದು ರೋಸ್ಟ್ ಇಲ್ಲ ಹಂಗೆ ಹಾಕ್ಬಿಡ್ಬೇಕು ಇಮಿಡಿಯೇಟ್. ಸರಿ, ಆಮೇಲೆ ಅದು ರೋಸ್ಟ್ ಹಾಕತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರ ಸಾಕಾ? ಆಮೇಲೆ ಖಾರದ ಪುಡಿ ಹಾಕ್ತೀನಲ್ಲ, ಹಚ್ಚ ಖಾರದ ಪುಡಿ ರುಚಿಗೆ ಅಷ್ಟೇ. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ಮಸ್ತಿದ್ದೀನಿ. ತಗೊಳ್ರಿ, ಅದೇ ಏನಾಗಲ್ಲ, ಸೊಪ್ಪಿಂದೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹೌದು, ದಾಬಾ ಸ್ಟೈಲಿ ಒಳಗೆ ಟೊಮೆಟೊ ಕರಿ ಮಾಡಿ ತೋರಿಸ್ತೀನಿ. ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳಿ, ಸವಿಯಲು ಸಿದ್ಧ. ಸೊ ರುಚಿ ಹೇಗಿದೆ ಅಂತ ಆಮೇಲೆ ತಿಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಆವಾಗ ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಜಜ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದಾರೆ. ಶುಂಠಿ ಬೇಡವಂತೆ, ಜಸ್ಟ್ ಓನ್ಲಿ ಬೆಳ್ಳುಳ್ಳಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಯಾವಾಗ ಹಾಕ್ತೀರಾ? ಈಗಲೇ ಹಾಕ್ಲಾ? ಇವಾಗ ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊ ಹಣ್ಣು ಹಾಕೊಳ್ಳೋದು ಫ್ರೆಂಡ್ಸ್. ಇವ್ರದ್ದು ಆದ ತಕ್ಷಣ ನಾನು ಸಾರು ಒಗ್ಗರಣೆ ಕೊಟ್ಟು ಮಶ್ರೂಮ್ ತೊಳೆದಿಟ್ಟಿದ್ದೀನಿ. ಮಶ್ರೂಮ್ ಮಾಡ್ಕೋಬೇಕು, ಚಪಾತಿ ಹಾಕ್ಕೋಬೇಕು. ನೋಡಿ, ಚಪಾತಿ ಇಟ್ಟು ನಾದಿಟ್ಟಿದ್ದೀನಿ. ಚಪಾತಿ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ. ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ ಅಲ್ಲಿದೆ ನೋಡಿ. 1 ಸ್ಪೂನು ಧನಿಯಾ ಪೌಡರ್ ಮುಗ್ದೋಗಿದೆ ರೀ, ಮಾಡ್ಕೋಬೇಕು. ಧನಿಯಾ ತಂದ್ಕೊಡಿ. 1 ಸ್ಪೂನು ಧನಿಯಾ ಪೌಡರ್,
ಧನಿಯಾ ಪೌಡರ್ ಹಾಕ್ತಾ ಇದ್ದಾರೆ. ಅರ್ಧ ಸ್ಪೂನು ಜೀರಿಗೆ ಪೌಡ್ರು. ಓಹೋ, ಮುಖ್ಯ ಟೇಸ್ಟಿಗೆ ಕೊಡೋದಂದರೆ ಇದೆ ಜೀರಿಗೆ ಪೌಡರ್ ಇದಕ್ಕೆ. ಹೌದು ಮೇಡಮ್, ಅರ್ಧ ಸ್ಪೂನ್ ಸಾಕು ಜೀರಿಗೆ ಪೌಡ್ರು. ಅರಿಶಿನ, ಜೀರಿಗೆ ಹಾಗೆ ಧನಿಯಾ ಪೌಡರ್ ಹಾಕ್ಕೊಂಡಿದ್ದಾರೆ. ಜೀರಿಗೆ ಪೌಡರ್ ಹಾಕಿದ್ದಾರೆ ಫ್ರೆಂಡ್ಸ್. ಅಚ್ಚ ಖಾರದ ಪುಡಿ 2 ಚಮಚ ಅಚ್ಚ ಖಾರದ ಪುಡಿ. ಸಾಕ್ರಿ, ಖಾರ ಬಿಟ್ಟರೆ ಆಗಲಿ. ನಮ್ಮ ಅಕ್ಕ ಸ್ವಲ್ಪ ಟೇಸ್ಟ್ ನೋಡಲಿ. ಬಾವನು ಅಕ್ಕ ಬಾವ ರೀ. ಬಾವ ತುಂಬ ದಿನಗಳ ನಂತರ ಬರ್ತಾ ಇರೋದು. ಹೌದು. ಸೊ ನಾನ್ ವೆಜ್ ತಿನ್ಬೇಕಾದ್ರೆ ಬಂದಿದ್ರೆ ಚೆನ್ನಾಗಿರೋದಲ್ವೇನ್ರಿ? ಏನು ಮಾಡೋಣ, ಭಾನುವಾರನೇ ಅವ್ರು ತಿನ್ನಲ್ಲ. ನಮಗೆಲ್ಲ ಭಾನುವಾರ ಆದರೆ ಅವ್ರು ಭಾನುವಾರನೇ ತಿನ್ನಲ್ಲ. ಇವಾಗ ಟೊಮೊಟೊ ಹಣ್ಣು ಹಾಕೊಳ್ಳೋದು ಅಲ್ವಾ? ಹೌದು. ಹಾಕೋಣ. ಫ್ರೀ ಆಗಿ ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಹಣ್ಣು ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬಾಡೋಗ್ಬೇಕು. ಚೆನ್ನಾಗಿ ಮೆತ್ತಗೋಗ್ಬೇಕು ಟೊಮೊಟೊ ಹಣ್ಣಲ್ಲಿ. ಈಗ ಉಪ್ಪು ಹಾಕ್ರಿ, ರುಚಿಗೆ ತಕ್ಕ ಉಪ್ಪು. ಸಿಂಪಲ್ ಆದ ಟೊಮೊಟೊ ಕರಿ ರೆಡಿ ಟು ಈಟ್. ಬ್ಯಾಚಲರಿಗಂತೂ ತುಂಬ ಈಸಿ, 10 ನಿಮಿಷದಲ್ಲಿ ಮಾಡ್ಕೊಬೋದು. ಯಾವುದು ಮಸಾಲೆ ರುಬ್ಕೋಬೇಕಂತಿಲ್ಲ, ಏನಿಲ್ಲ. ಬರೀ ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಈರುಳ್ಳಿ, ಟೊಮೊಟೊ ಇನ್ನು ಆಬ್ವಿಯಸ್ಲಿ ಮನೇಲಿ ಇದ್ದೇ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯ ತನಕ ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ವೇನ್ರಿ? ಹೌದು ಮೇಡಮ್. ಜಾಸ್ತಿ ಹಾಕ್ಬಿಡಿ. ಓಕೆ ಮ್ಯಾಮ್. ಇದು ಹುಳಿ ಇರುತ್ತಲ್ಲ ಟೊಮೊಟೊ, ಸಾಕ್ರಿ ಸಿರಿ, ಅಷ್ಟು ಬೇಡ. ನಮ್ಮ ಕಡೆ ಜವಾರಿ ಉಪ್ಪು ಅಲ್ಲ, ಜವಾರಿ ಟೊಮೊಟೊ. ಜವಾರಿ ಏನಾಗಿದೆ ನಿಮ್ಗೆ ಇವತ್ತು? ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ನನ್ನ ಕೆಲಸ ಸ್ಟಾರ್ಟ್. ಈಗ ಪಾಯಸ ಮಾಡ್ಬೇಕಲ್ರಿ. ಇದೆಲ್ಲ ಕ್ಲೀನಾಗಿ ಬಾಡಾದ್ಮೇಲೆ ಸ್ವಲ್ಪ ನೀರು, ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ರೆ ಟೊಮೊಟೊ ಕರಿ ರೆಡಿ ಟು ಈಟ್. ಸೊ ಓಕೆ ಫ್ರೆಂಡ್ಸ್, ತಟ್ಟೆ ಮುಚ್ಚಿರಿ ಈಗ. ಓಕೆಪ್ಪ. ಅದು ಬೇಡ. ನೀರೇನು ಹಾಕೋದಿಲ್ಲ, ಬೇಕಿದ್ರೆ ಸ್ವಲ್ಪ ಹಾಕೋಬೋದು. ನೀರು ಹಾಕಲೇಬೇಕು, ಆಮೇಲೆ ಹಾಕೇನು. ಸೊ ಇವಾಗ ಇದು ಬೇಯ ತನಕ ನನ್ನ ಕೆಲಸ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆನಾ? ಅಲ್ಲಿ ತನಕ ಸ್ವಲ್ಪ ಗಾಳಿ ತೊಗೊಂಡು ಬನ್ನಿ. ಓಕೆ ಬಾಯ್ ಫ್ರೆಂಡ್ಸ್. ಇವಾಗ ನೋಡೋಣ ಬನ್ನಿ. ನೋಡಿ ಹೇಗೆ ನೀರೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಸ್ವಲ್ಪ ನೀರು ಹಾಕೋಣ, ಗ್ರೇವಿ ಥರ ಇರಬೇಕು. ತಗೊಳ್ಳಿ, ಹಾಕ್ಲಾ? ಹಾಕಮ್ಮ. ಟೊಮೊಟೊ ಬೆಂದಾದ್ಮೇಲೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೊಮೊಟೊ ಬೇಯೋದಿಲ್ಲ ಬೇಗ. ಸಾಕಾ? ಹಾಕಿ, ಇನ್ನೂ ಸ್ವಲ್ಪ ಹಾಕಿ, ಗಟ್ಟಿಯಾಗುತ್ತೆ. ಹಾಕಿ. ಸರಿ. ಸ್ವಲ್ಪ ಕೊತ್ತಂಬರಿ ಕೊಟ್ಬಿಡಿ. ಇನ್ನು ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ. ಇವಾಗ ಸ್ವಲ್ಪ ಬೇಯ್ಲಿಕ್ಕೆ ಇಡ್ರಿ. ಅದು ಇಲ್ಲ, ಅದ್ರ ಜೊತೆಗೆ ಬೇಡ ರೀ, ಚೆನ್ನಾಗಾಗಲ್ಲ. ಸೊ ನಂದು ಸಾರು ಕುಯ್ತಾ ಇದೆ ಫ್ರೆಂಡ್ಸ್. ಒಗ್ಗರಣೆ ಹಾಕಬೇಕು. ಇದಕ್ಕೆ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಮಸಾಲೆ ತಿಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮುಚ್ಚೋಣ. ಸೊ ಫೈನಲಿ ಟೊಮೊಟೊ ಕರಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಖತ್ತಾಗಿ ಕಾಣ್ತಾ ಇರ್ತದೆ ನೋಡಿ ಫ್ರೆಂಡ್ಸ್. ಇವಾಗ ಟೊಮೊಟೊ ಕರಿ ರೆಡಿಯಾಗಿದೆ. ಒಂದೇ ಒಂದು ಸ್ಪೂನ್ ಹಿಂಗೆಲ್ಲ ಆಡಿಸ್ಬಿಟ್ರೆ ಫೈನಲಿ ಇವರು ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿದರು ಟೊಮೊಟೊ ಕರಿನ. ಫ್ರೆಂಡ್ಸ್, ಇವರು ಟೊಮೊಟೊ ಕರಿ ಮಾಡಿ ಆಯಿತು. ಹೌದು, ನಾನು ಇವಾಗ ಮಶ್ರೂಮ್ನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಅರ್ತ್ಕೊಂಡಿದ್ದೀನಿ. ಈ ಕಡೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಪಾಯಸ ಮಾಡಲಿಕ್ಕೆ. ನೋಡಿ, ಸೊ ಮಶ್ರೂಮು ಎಣ್ಣೆ ಹಾಕಿ ಅರಿಶಿನ ಉಪ್ಪು ಮಶ್ರೂಮ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಹಾಲು ಬಿಸಿ ಆಗ್ತಾ ಇದೆ. ಇನ್ನು ಶಾವಿಗೆ ಫ್ರೈ ಮಾಡ್ಕೋಬೇಕು. ಇನ್ನು ಇದಕ್ಕೆ ಮಸಾಲೆ ಹಾಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಮಸಾಲೆ ಹಾಕೊಂಡ್ಬಿಡ್ತೀನಿ. ಇನ್ನು ಪಾಯಸ, ಅನ್ನ ಹಾಗೆ ಚಪಾತಿ ಮಾಡ್ಕೋಬೇಕು. ಸೊ ನೋಡಿದ್ರೇ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಗ್ರೇವಿ ತಿನ್ನಬೇಕು ಅನಿಸ್ತಾ ಇದೆ ನೋಡಿ ತಕ್ಷಣ.
ನೋಡಿ ಫ್ರೆಂಡ್ಸ್, ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ, ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ. ಹಾಗೆ ಇಲ್ಲಿ ಮಶ್ರೂಮ್ನ ಮಸಾಲೆ ಎಲ್ಲ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಪಾಯಸ ಮಾಡ್ಕೊಂಡ್ಬಿಟ್ಟು ಚಪಾತಿ ಅನ್ನಕ್ಕೆ ಇಟ್ಕೋತೀನಿ. ಸೊ ಪಾಯಸ ರೆಡಿಯಾಗಿದೆ. ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕೊಳ್ಳೋಣ. ಲಾಸ್ಟಿಗೆ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಯಾವಾಗಲೂ ಸಿಹಿಗೆ ಏನಾದರೂ ಮಾಡಿ ನೀವು ಲಾಸ್ಟಿಗೆ ಹಾಕಿ. ಸೊ ನಮ್ಮದು ರುಚಿಯಾದ ಶಾವಿಗೆ ಪಾಯಸ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ತೀರೇನ್ರಿ? ಹಾಂ, ಸರಿ. ಸೊಪ್ಪು ಸಾರಾಗಿದೆ, ಪಾಯಸ ರೆಡಿಯಾಗಿದೆ. ಇಲ್ಲಿ ಬಿಸಿ ಬಿಸಿ ಅನ್ನ, ಟೊಮೊಟೊ ಕರಿ, ಚಪಾತಿ, ಹಾಗೆ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಸೊ ಇವಾಗ ಅವ್ರು ಬರೋದು ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ತಕ್ಷಣ ಊಟ ಎಲ್ಲ ಕೊಡೋದು ಫ್ರೆಂಡ್ಸ್. ನಮ್ಮ ಮನೆಯವರ ಅಕ್ಕ ಭಾವ ತುಂಬ ಲೇಟಾಗಿ ಬಂದುಬಿಟ್ರು. 4:45 5 ಗಂಟೆಗೇನೋ ಬಂದರು. ಅಲ್ಲಿ ತನಕ ನಮ್ಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇವರು ಊಟ ಮಾಡ್ಕೊಂಡ್ಬಿಟ್ಟಿದ್ವಿ. ಅವ್ರು ಬಂದಮೇಲೂ ಕೂಡ ಊಟಕ್ಕೆ ರೆಡಿ ಮಾಡಿ ಕೊಟ್ಟೆ ಫ್ರೆಂಡ್ಸ್. ಅವ್ರಿಗೆ ಮಶ್ರೂಮ್ ಕರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಅವರು ಬಂದಿದ್ದೇ ಲೇಟು, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಮದುವೆ ಕೆಲಸ ಅಂದರೆ ಸುಮ್ಮನೆ ಅಲ್ಲ. ಸೊ ತುಂಬಾ ಕೆಲಸ, ಮದುವೆ ಮನೆಯಲ್ಲಿ ಎಷ್ಟು ಜನ ಮಾಡಿದ್ರೂ ಕಡಿಮೆ, ಬಟ್ ಅವರು ಎಲ್ಲ ಒಬ್ಬರೇ ಮಾಡ್ತಾ ಇದ್ದಾರೆ. ಇನ್ನು ವೆಡ್ಡಿಂಗ್ ಕಾರ್ಡು ಎಲ್ಲ ಕೊಡೋಕ್ಕೆ ಬಂದಿದ್ದರು. ಹರಿಹರಕ್ಕೆ ಫಸ್ಟ್ ಬಂದಿರೋದಂತೆ. ಸೊ ಇನ್ನು ನನಗೂ ಕೂಡ ಸೀರೆ ಎಲ್ಲ ಕೊಟ್ಟು, ಗಿಫ್ಟ್ ಎಲ್ಲ ಕೊಟ್ಟು, ತುಂಬ ಶಾಸ್ತ್ರೋಕ್ತವಾಗಿ ಅವರು ಇನ್ವೈಟ್ ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರತಿಯೊಬ್ಬರು ಮನೆಗೂ ಹೋಗಿ ತುಂಬ ಆ ಕಲ್ಚರ್ ಇರುತ್ತಲ್ಲ, ಸೊ ಆ ಕಲ್ಚರ್ ಅವರು ಎಲ್ಲೂ ಬಿಡದೆ ಅಷ್ಟು ಚೆನ್ನಾಗಿ ಇನ್ವೈಟ್ ಮಾಡಿದ್ರು. ಅದು ತುಂಬ ಇಷ್ಟ ಆಯಿತು. ಇನ್ನು ಇಲ್ಲಿಂದ ನಾವು ಅಮ್ಮನ ಮನೆಗೆ ಹೋಗೋಣ ಅಂತಂದರು. ಸರಿ, ನಾನು ಬರಲ್ಲ ಅಂತಂದೆ. ಇಲ್ಲ ಬಾಬಾ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಅಮ್ಮನ ಮನೆಗೂ ಬಂದು ಅಮ್ಮನ ಮನೆಯಲ್ಲೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಯಾಕಂದರೆ ಜಾಸ್ತಿ ಹೊತ್ತು ಕೂರಂಗೆ ಇಲ್ಲ, ಯಾಕಂದರೆ ತುಂಬ ಕಡೆ ಕೊಡಬೇಕಲ್ವಾ. ಸೊ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿಂದ ಕೊಟ್ಬಿಟ್ಟು ನಾವು ದಾವಣಗೆರೆ ಕಾರ್ ಕೊಡಬೇಕು, ಅಲ್ಲೂ ಹೋಗೋಣ ಅಂತಂದರು. ಸರಿ ಆಯಿತು, ನಾನು ನಮ್ಮ ಮನೆಯವರು ಅಕ್ಕ ಭಾವ ಎಲ್ಲ ಸೇರಿ ಹೋದ್ವಿ. ಇಲ್ಲಿ ಕೊಟ್ಕೊಂಡು ಮನೆಗೆ ಹೋಗೋ ತನಕ 11:30 ಆಯಿತು ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟಾಟಾ.